ನೋಡಿ, ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್, ಈಗ ಸಾಲು ಸಾಲು ಎಲ್ಲ ಈಗ ದಲಿತ ನಾಯಕರೆಲ್ಲ ಒಟ್ಟಾಗಿ ನಿಂತು ಈಗ ಗುಂಡಿನ ಮೇಲೆ ಗುಂಡು, ಏಟಿನ ಮೇಲೆ ಏಟು ಡಿ ಕೆ ಶಿವಕುಮಾರ್ ಕೊಡ್ತಿದಾರಲ್ಲ, ಅವ್ರು ಕೊಟ್ಟಿರೋ ಉತ್ತರ ಆಗಿದೆ ಗೊತ್ತಾ? ಇದು ಸೈಲೆಂಟ್ ಆನ್ಸರ್. ಈ ಕಡೆ ಅಂತೂ ದಾಳಿ ಭಯಂಕರವಾಗಿದೆ. ಇವ್ರು ಕೊಟ್ಟಿರೋ ಏಟು ಹಾಕಿರುವಂತ ದಾಳ ಇದೆಯಲ್ಲ ಸಾಮಾನ್ಯವಾದದ್ದಲ್ಲ. ಈಗ ಶೋಷಿತರ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಪಡ್ಕೊಂಡಾಯ್ತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡ್ತೀನಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ದಾಯ್ತು. ಇನ್ನೇನು ಸಂಪುಟ ಪುನರ್ರಚನೆ, ಅದು ಇವತ್ತೆಲ್ಲ ನಾಳೆ ಆಗುತ್ತೆ, ಅದು ಬಜೆಟ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಎರಡೆರಡು ಹುದ್ದೆಯಲ್ಲಿ ಡಿ ಕೆ ಶಿವಕುಮಾರ್ ಇರಬಾರ್ದು, ಅದನ್ನು ಕಂಡೀಷನ್ ಹಾಕಿದ್ದಾಯ್ತು. ಇಷ್ಟು ದಿನ ಡಿ ಕೆ ಶಿವಕುಮಾರ್ಗೆ ಎರಡೆರಡು ಹುದ್ದೆ ಕೊಟ್ಟಿದ್ರಲ್ಲ, ನಮಗೂ ಕೊಡಿ, ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ದಾಯ್ತು. ಇಷ್ಟೆಲ್ಲ ಆದ್ಮೇಲೆ ಈಗ ಉಳಿದಿರೋದೇನು? ಈಗ ಡಿ ಕೆ ಶಿವಕುಮಾರ್ ಇದಕ್ಕೆ ಹೆಂಗ್ ಆನ್ಸರ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಕೊಟ್ಟಿದ್ದಾರೆ ಉತ್ತರ, ಹೈಕಮಾಂಡೇ ತತ್ತರ. ಅದಿನೆಂತ ಉತ್ತರ ಕೊಟ್ಟಿರ್ಬೋದು? ಏನು ಡಿ ಕೆ ಶಿವಕುಮಾರ್ ಅವರ ಆನ್ಸರ್ ಏನು? ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಕಾಯ್ತಾ ಇದ್ರು ಟೈಮಿಗೋಸ್ಕರ, ಅದರಲ್ಲೂ ಕೂಡ ಡೆಲ್ಲಿ ಎಲೆಕ್ಷನ್ ಆಗ್ಲಿ ಅಂತ ಕಾಯ್ತಾ ಇದ್ರು. ಮುಗಿತಾ ಇದ್ದ ಹಾಗೆ ಹೋದ್ರು ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ, KN ರಾಜಣ್ಣ ಡೆಲ್ಲಿಗೆ, ವೇಣುಗೋಪಾಲ್ ಅವ್ರ ಜೊತೆ ಮೀಟಿಂಗ್ ಆಯ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮೀಟಿಂಗ್ ಆಯ್ತು, ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಮೀಟಿಂಗ್ ಆಯ್ತು. ಇಷ್ಟೆಲ್ಲ ಮೀಟಿಂಗ್ ಆದ ನಂತರ ಅಂತಿಮವಾಗಿ ಬಂದ ನ್ಯೂಸ್ ಏನು? ಶೋಷಿತರ ಸಮಾವೇಶ ಅಂದ್ರೆ ದಲಿತ ಸಮುದಾಯದ ಸಮಾವೇಶವನ್ನು ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಬಂತು. ಅದೊಂದೇನಾ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ಮಾಡ್ತೀವಿ, ಕೆಲವು ರಾಜ್ಯಗಳದ್ದು ಮಾಡೋದಿದೆ, ಅದ್ರ ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿಗೆ ಆ ಮೆಸೇಜು ಕ್ಲಿಯರ್ ಆಗಿ ಹೋಯ್ತು. ಡಿ ಕೆ ಶಿವಕುಮಾರ್ಗೆ ಎರಡೆರಡು ಹುದ್ದೆ ಕೊಟ್ಟಿರೋದು, ಅದು ಉದಯಪುರದ ರೆಸಲ್ಯೂಷನ್ಗೆ ವಿರುದ್ಧ ಅಲ್ವಾ? ಹೀಗಾಗಿ ಅದು ಕೂಡ ಬದಲಾವಣೆ ಆಗಬೇಕು ಅಂದ್ರು, ಅದಕ್ಕೂ ಒಪ್ಕೊಂಡಿದ್ದಾಯ್ತು ಹೈಕಮಾಂಡ್. ಜೊತೆಗೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ಗೆ ಎರಡೆರಡು ಹುದ್ದೆ ಕೊಟ್ಟಿದ್ರಲ್ಲ, ನಮಗೂ ಕೊಡಿ, ಸತೀಶ್ ಜಾರಕಿಹೊಳಿ ಅವ್ರ ದಾಳ. ಹೈಕಮಾಂಡ್ ಇಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆಗ್ತಿರುವಾಗ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತಿರ್ತಾರೆ. ಡಿ ಕೆ ಶಿವಕುಮಾರ್ ಕೂಡ ಹೊರಗೆ ಮೌನವಾಗಿದ್ದಾರೆ, ಜನರ ಎದುರು ಒಳಗಡೆ ಆನ್ಸರ್ ಕೊಡ್ತಾನೆ ಇದ್ದಾರೆ. ಅವ್ರು ಕೊಟ್ಟಿರೋ ಉತ್ತರ ಏನು? ಹೈಕಮಾಂಡೇ ತತ್ತರವಾಗುವಂತ ಉತ್ತರ ಅಂದೆ. ನೋಡಿ, ಅವ್ರು ಏನು ಹೇಳ್ತಾ ಹೋಗಿದ್ದಾರೆ? ಶೋಷಿತರ ಸಮಾವೇಶಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಓಕೆ ಮಾಡ್ಲಿ, ನಾನು ಕೆಪಿಸಿಸಿ ಅಧ್ಯಕ್ಷರಾಗಿ ಹೋಗ್ತೀನಲ್ಲಿ, ನಂದು ಅಲ್ಲಿ ಪಾತ್ರ ಇರುತ್ತೆ. ಕೆಪಿಸಿಸಿ ಅಧ್ಯಕ್ಷರು ಅದೀಗ ಕಾಂಗ್ರೆಸ್ನ ವೇದಿಕೆ ಅಡಿಯಲ್ಲೇ ಆದ್ಮೇಲೆ ಕೆಪಿಸಿಸಿ ಅಧ್ಯಕ್ಷರ ಪಾತ್ರ ಏನು ಅಂತ ಗೊತ್ತಲ್ಲ, ಆ ಪಾತ್ರ ಆಗಲೇಬೇಕು, ಅದಕ್ಕೆ ಅವಕಾಶ ಆಗಬೇಕು. ಅದರಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು. ಯಾರು ಬೇಕಾದ್ರೂ ನೇತೃತ್ವ ವಹಿಸ್ಕೊಳ್ಳಿ, ಕೆಪಿಸಿಸಿ ಪ್ರೆಸಿಡೆಂಟ್ ಇಸ್ ಕೆಪಿಸಿಸಿ ಪ್ರೆಸಿಡೆಂಟ್. ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದಲ್ಲಿ ಅವರೇ ಸುಪ್ರೀಂ, ಅದಲ್ಲಿ ಆಗಬೇಕು. ಕಂಡೀಷನ್ ನಂಬರ್ 1. ಇನ್ನು ಎರಡನೇದು, ನೀವೀಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಇದ್ದೀರಾ, ಆಯ್ತು ಮಾಡಿ, ಯಾರು ಬೇಡ ಅಂತಾರೆ? ಮಾಡಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿ, ಪ್ರಜಾಸತ್ತಾತ್ಮಕವಾಗಿ ಮಾಡಿ, ಆಂತರಿಕವಾದ ಚುನಾವಣೆಯನ್ನಾದರೂ ನಡೆಸಿ, ಎಲ್ಲರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಮಾಡಿ. ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು ಅಂತ ಮಾಡಬೇಡಿ. ಡಿ ಕೆ ಶಿವಕುಮಾರ್ ಅವರ ಕಂಡೀಷನ್ ನಂಬರ್ 2. ನೋಡಿ, ಇಲ್ಲೂ ಕೂಡ ಹೇಗೆ ಬಿಜೆಪಿಯಲ್ಲಿ ಎಲೆಕ್ಷನ್ ಆಗಬೇಕು ಅನ್ನುವಂಥ ಹಂತಕ್ಕೆ ಹೋಗಿದಾರಲ್ಲ, ಕಾಂಗ್ರೆಸ್ ಅಲ್ಲೂ ಅದು ಆಂತರಿಕವಾಗಿ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಬಿಡ್ಲಿಕ್ಕೆ ರೆಡಿ ಇಲ್ಲ. ಅವರಿಗೆ ಡಿ ಕೆ ಸುರೇಶ್ ಅವ್ರನ್ನ ಆ ಪಟ್ಟಕ್ಕೆ ತರಬೇಕು ಅಂತ ಇದೆ. ಒಂದು ವೇಳೆ ಡಿ ಕೆ ಸುರೇಶಿಗೆ ಒಪ್ಪಲಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಒಬ್ರನ್ನ, ತನ್ನ ಬೆಂಬಲಿಗರು, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಬ್ರು, ಅವ್ರನ್ನಲ್ಲಿ ತರಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ. ಆ ದೃಷ್ಟಿಯಿಂದ ಈಗ ಈ ಕಂಡೀಷನ್ ಹಾಕಿರೋದವರು, ಕಂಡೀಷನ್ ನಂಬರ್ 2. ಆನಂತರ ಎರಡೆರಡು ಹುದ್ದೆಯಲ್ಲಿ ಇರಬಾರ್ದು ಅನ್ನೋದು ಉದಯಪುರ ರೆಸಲ್ಯೂಷನ್ ಅಲ್ವಾ, ಅದೇ ಪ್ರಕಾರ ನೀವು ಜಾರಿ ಮಾಡಬೇಕು ಅಂತಿದ್ರಲ್ವ, ಆಯ್ತು, ನಾನು ಪಟ್ಟ ಬಿಡ್ತೇನೆ, ಮುಂದೆ ಯಾರಿಗೂ ಎಲ್ಲೂ ಕೂಡ ಎರಡೆರಡು ಪೋಸ್ಟ್ ಇರಬಾರ್ದು. ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಆರಂಭಿಸಿ ಯಾರಿಗೂ ಇರಬಾರ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದ್ ಕಡೆ ಎಐಸಿಸಿ ಅಧ್ಯಕ್ಷರು ಆಗಿದ್ದಾರೆ, ಮತ್ತೊಂದು ಕಡೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಆಗಿದ್ದಾರೆ. ಹಾಗಾದ್ರೆ ಎರಡೆರಡು ಹುದ್ದೆಯನ್ನು ಅವರು ನಿರ್ವಹಣೆ ಮಾಡ್ತಾರೆ. ಅವರು ಕೂಡ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ, ದೇಶಾದ್ಯಂತ ಯಾರ್ಯಾರು ಎರಡೆರಡು ಪೋಸ್ಟ್ ಅಲ್ಲಿ ಇದ್ದಾರೋ ಎಲ್ಲರೂ ರಾಜೀನಾಮೆ ಕೊಡ್ಲಿ, ಅದರ ಬೆನ್ನಿಗೆ ನನ್ನ ರಾಜೀನಾಮೆ ತಗೊಳ್ಳಿ. ಇದು ಕಂಡೀಷನ್ ನಂಬರ್ 3. ಹೆಂಗಿದೆ ನೋಡಿ ಹೊಡ್ತ. ನಾನು ಹೇಳದ್ನಲ್ಲ, ಡಿ ಕೆ ಶಿವಕುಮಾರ್ ಅಂದುಕೊಂಡಷ್ಟು ಸಾಮಾನ್ಯ ಅಲ್ಲ. ಅವರು ಕೂಡ ಇವರ ದಾಳಗಳಿಗೆ ಪ್ರತಿದಾಳವನ್ನ ಪ್ರಯೋಗಿಸ್ತಲೇ ಇದ್ದಾರೆ. ಯಾವಾಗ ಬಹಳ ಹರಿತವಾದಂತ ಅಸ್ತ್ರ ಪ್ರಯೋಗ ಆಗ್ತಿದೆ ಅನ್ನಲಿ ಗೊತ್ತಾಯ್ತು, ನನ್ನ ಬುಡವನ್ನೇ ಅಲ್ಲಾಡಿಸುತ್ತೆ ಅನ್ನಲಿ ಗೊತ್ತಾಯ್ತು, ಡಿ ಕೆ ಶಿವಕುಮಾರ್ ಈ ದಾಳವನ್ನ ಈಗ ಅವರು ಪ್ರಯೋಗಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಟೀಮ್ ಕೊಟ್ಟ ಏಟಿಗೆ ಪ್ರತಿ ಏಟನ್ನ, ಎದಿರೇಟನ್ನ ಈ ಮೂಲಕ ಕೊಡುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಈಗ ಮಾಡ್ತಾ ಇದ್ದಾರೆ. ಹಾಗೆ ರಾಜ್ಯ ಉಸ್ತುವಾರಿಯನ್ನ ಬದಲಾವಣೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಟೀಮ್
ಹೈಕಮಾಂಡ್ ಮುಂದೆ ಈಗಾಗಲೇ ಪ್ರಪೋಸಲ್ ಕೊಟ್ಟಿದೆ. ಅದಕ್ಕೂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಆಯಿತು ರಾಜ್ಯ ಉಸ್ತುವಾರಿನ ಬದಲಾಯಿಸ್ತೀರಾ, ಆಯಿತು ಬದಲಾಯಿಸಿ, ಯಾರು ಬೇಡ ಅಂತಾರೆ, ಬದಲಾವಣೆ ಮಾಡಿ, ಆಯಿತು ನಮ್ಮೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ನಾವು ಒಪ್ಪಬೇಕು, ಯಾರು ಬರ್ತಾರೋ ಅವ್ರನ್ನ, ಯಾರೋ ಒಬ್ರು ಹೇಳಿದವ್ರನ್ನ ನೀವು ಹಾಗೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ನಾವು ಒಪ್ಪೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದೆಲ್ಲದಕ್ಕಿಂತ ಮೇಲೆ ಅವ್ರು ಹೇಳಿರುವಂಥದ್ದು, ಆಯಿತು ಇದೆಲ್ಲದಕ್ಕೂ ನಾನು ಓಕೆ ಅಂತೀನಿ, ನೀವು ಹೇಳಿದ್ದೆಲ್ಲವೂ ಓಕೆ, KPCC ಅಧ್ಯಕ್ಷರ ಬದಲಾವಣೆಯೂ ಓಕೆ, ರಾಜ್ಯ ಉಸ್ತುವಾರಿಯ ಬದಲಾವಣೆಯೂ ಓಕೆ, ಹಾಗೆ ಮುಖ್ಯಮಂತ್ರಿಯ ಬದಲಾವಣೆಯನ್ನು ಮಾಡಿ. 2.5 ವರ್ಷ ಆಗ್ತಾ ಇದೆ, CM ಬದಲಾವಣೆ ಮಾಡಿ ಅನ್ನುವಂಥ ದಾಳವನ್ನ ಡಿ ಕೆ ಶಿವಕುಮಾರ್ ಉರುಳಿಸಿದ್ದಾರೆ. ಇಷ್ಟೆಲ್ಲ ಬದಲಾವಣೆ ಆಗ್ಬೇಕಿದ್ರೆ ಅದು ಆಗ್ಬೇಕು. ಹೇಗಿದೆ ನೋಡಿ. ನಾ ಅದಕ್ಕೆ ಹೇಳಿದ್ದು ಡಿ ಕೆ ಶಿವಕುಮಾರ್ ಉತ್ತರ ಹೈಕಮಾಂಡೇ ತತ್ತರ ಅಂದಿ ಸುಮ್ಮನೆ ಅಲ್ಲ. ಇದೇ ಕಾರಣಕ್ಕಾಗಿ ನಾ ಹೇಳಿದ್ದು ಅವರ DK ರಿಸೈನ್ ಅದರ ಬೆನ್ನಲ್ಲೇ ಪೊಲಿಟಿಕಲ್ ರೆವಲ್ಯೂಷನ್ ಸುಮ್ಮನೆ ಆಗೋದಲ್ಲ, ಅದು ಹೀಗಾಗ್ತಾ ಇರೋದದು. ಯಾವಾಗ CM ಬುಡಕ್ಕೆ ಬರುತ್ತೋ ಎಲ್ಲ ಲೆಕ್ಕಾಚಾರಗಳು ಕೂಡ ತಲೆ ಕೆಳಗಾಗುತ್ತೆ. ಆ ಲೆಕ್ಕಾಚಾರ ಇಟ್ಕೊಂಡೇ ಡಿ ಕೆ ಶಿವಕುಮಾರ್ ಈ ದಾಳವನ್ನ ಉರುಳಿಸಿದ್ದಾರೆ. ಪರಿಣಾಮ ಅಷ್ಟು ಸುಲಭ ಇಲ್ಲ. ಸಂಪುಟ ಪುನರ್ರಚನೆ ಮಾಡ್ತೀರಾ, ಆಯ್ತು ಮಾಡಿ, ಮುಖ್ಯಮಂತ್ರಿಗಳನ್ನ ಒಳಗೊಂಡಂತೆ ಸಂಪುಟ ಪುನರ್ರಚನೆ ಮಾಡಿ. 3 ಜನ ಹೆಚ್ಚುವರಿಯಾಗಿ DCM ಮಾಡ್ತೀರಾ, ಮಾಡಿ. ಮೊದಲು ಮುಖ್ಯಮಂತ್ರಿ ಚೇಂಜ್ ಆಗಲಿ, ಆಮೇಲೆ 3 ಅಲ್ಲ 4 ಜನರನ್ನು ಮಾಡಿ ನೀವು DCMಗಳನ್ನ. ಎಲ್ಲ ಸಚಿವರನ್ನು ಬದಲಾವಣೆ ಮಾಡಿ, ಖಾತೆಗಳನ್ನು ಬದಲು ಮಾಡಿ. ಆದರೆ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಅನ್ನುವಂಥ ಕಂಡೀಷನ್ನ ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ. ಇಷ್ಟು ಕಂಡೀಷನ್ ಹಾಕಿದ್ಮೇಲೆ ಹೈಕಮಾಂಡ್ನ ಫೌಂಡೇಶನ್ನೇ ಅಲ್ಲಾಡುತ್ತಾ ಇಲ್ವಾ ಹೇಳಿ. ಇದು ಡಿ ಕೆ ಶಿವಕುಮಾರ್ ಅವ್ರ ಆಟ ನೋಡಿ. ಅದಕ್ಕೆ ಹೇಳಿದ್ದು, ಇಷ್ಟು ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಈಗ ಯಾವಾಗ ಸತೀಶ್ ಜಾರಕಿಹೊಳಿ KN ರಾಜಣ್ಣ ಡೆಲ್ಲಿಗೆ ಹೋಗಿ ಬಂದ್ರು, ಎಲ್ಲ ಸಮರ ಗೆದ್ದ ಸಾಹುಕಾರ, ಮುಗ್ದೋಯ್ತು ಡಿ ಕೆ ಶಿವಕುಮಾರ್ ಕತೆ. ಹಂಗಾಗೋದಿಲ್ಲ. ಎರಡು ಕಡೆಯೂ ಕೂಡ ಏಟು ಎದುರೇಟು, ದಾಳಿ ಪ್ರತಿದಾಳಿ ನಡೀತಾ ಇರುತ್ತೆ. ಇವರು ಸಿದ್ದರಾಮಯ್ಯ ಟೀಮ್ ಕೂಡ ಅಷ್ಟೇ ಬಲಿಷ್ಠವಾಗಿ ದಾಳಿಯನ್ನ ಮಾಡ್ತಾ ಇದೆ, ಡಿ ಕೆ ಶಿವಕುಮಾರ್ ಟೀಮ್ ಕೂಡ ಅಷ್ಟೇ ಪ್ರಬಲವಾಗಿ ಪ್ರತಿದಾಳಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಅಷ್ಟು ಸುಲಭವಾಗಿ ಮುಗಿಯುವ ಆಟ ಅಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುವ ಹೊತ್ತಿಗೆ ಇನ್ನು ಏನೇನಾಗುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಯಾವ್ಯಾವ ರೂಟ್ ಅಂತ ಹೇಳ್ತಾರೋ ಗೊತ್ತಿಲ್ಲ. ಏನು ಬೇಕಾದರೂ ಆಗ್ಬೋದು, ಎನಿಥಿಂಗ್ ಮೇ ಹ್ಯಾಪನ್. ರಾಜಕಾರಣ ಇದೆಯಲ್ಲ, ಇದು ಇಲ್ಲಿ ಬಹಳ ಹೆಚ್ಚು ಪ್ರಯೋಗ ಆಗೋದೇ ಕಾದು ನೋಡುವ ತಂತ್ರ. ಯಾರು ಕಾಯ್ತಾರೋ ಅವ್ರು ಗೆಲ್ತಾರೆ. ಇಲ್ಲಿ ಕಾಯುವಿಕೆಗೆ ಪ್ರಾಶಸ್ತ್ಯ. ತಾಳಿದವನು ಬಾಳಿಯಾನು. ತಾಳ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ, ತಾಳ್ಮೆ ಗೊತ್ತಿಲ್ಲ ಅಂದ್ರೆ ಅವ್ರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ವಾಸ್ತವ. ಆ ದೃಷ್ಟಿಯಿಂದ ನೋಡೋದಾದ್ರೆ ಸಹಜವಾಗಿ ಈಗ ಸಿದ್ದರಾಮಯ್ಯ ಟೀಮ್ ಅಂಡ್ ಡಿ ಕೆ ಶಿವಕುಮಾರ್ ಟೀಮ್ ನಡುವೆ ಒಂದು ಪ್ರಬಲವಾದ ಸಮರ ಏರ್ಪಟ್ಟಿದೆ. ಹಾಗೂ ಈ ಸಮರದ ಪರಿಣಾಮ ಅಂತಿಮವಾಗಿ ಹೈಕಮಾಂಡ್ ಬುಡಕ್ಕೆ ಬೆಂಕಿ ಹತ್ತಿದೆ. ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷ ಪಟ್ಟವನ್ನು ತ್ಯಜಿಸಬೇಕಾಗಬಹುದು, ತ್ಯಜಿಸಲೂಬಹುದು. ಹಾಗಾದ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರನ್ನ ಅಷ್ಟು ಸುಲಭವಾಗಿ ಅವರು ಅಧಿಕಾರವನ್ನು ನಡೆಸಲಿಕ್ಕೆ, ನೆಮ್ಮದಿಯಾಗಂತೂ ನಡೆಸಲಿಕ್ಕೆ ಬಿಡೋದಿಲ್ಲ. ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಪಟ್ಟವನ್ನು ತ್ಯಜಿಸಬಹುದೇ? ಒಂದು ವೇಳೆ ಅವರು ಪದತ್ಯಾಗ ಮಾಡಿದ್ದೇ ಆದರೆ ಯಾರು ಆ ಪಟ್ಟಕ್ಕೆ ಬರಬಹುದು? ಅವರು ಅಧ್ಯಕ್ಷ ಪಟ್ಟವನ್ನು ತ್ಯಜಿಸಿದ್ರೆ ನಾಳೆ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿ ಪಟ್ಟವನ್ನ ತ್ಯಾಗ ಮಾಡಬೇಕಾಗುತ್ತಾ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.